ರಾಜ್ಯದಲ್ಲಿ 1,80,253 ಮನೆಗಳು ಹಿಂದಿನ ಸರ್ಕಾರದಲ್ಲಿನೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. 15, 16, 17, 18 ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿಯವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಇದೇ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ 18% GST ಹಾಕಿ 1,22,000 ವಾಪಸ್ ತೊಗೊಳ್ತಾರೆ. ನಾನು ಭಾಳ ಸತಿ ಸದನದಲ್ಲಿ BJP ಮುಖಂಡರಿಗೆ ಹೇಳಿದ್ದೀನಿ, ನಾನು ನಿಮ್ಮದೇ ಸರ್ಕಾರ ಇದೆ, ಬಡವ್ರ ಮನೆಗೆ GST ಹಾಕೋದು ಬೇಡ, ಕಾಸು ಜಾಸ್ತಿ ಆಗ್ತದೆ, 7.5 ಲಕ್ಷ ಆಗ್ತದೆ, ನೀವು 18% ಏನು GST ಹಾಕ್ತೀರಾ, ಬಡವ್ರ ಮನೆಗೆ GST ಹಾಕೋದು ಬೇಡ ಅಂತ ಭಾಳ ಸತಿ ನಾನು ಹೇಳಿದ್ದೀನಿ. ಅದು ಒಂದು ಕಡೆ ಇರಲಿ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ, SC ST ಇದ್ದರೆ 2 ಲಕ್ಷ ಕೊಡ್ತೀವಿ. ಆವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ ಬೆನಿಫಿಷರಿ ಕಟ್ಟಬೇಕು. ಟೋಟಲ್ ಬೆನಿಫಿಷರಿ ಪೇಮೆಂಟ್ ಸ್ಲಮ್ ಬೋರ್ಡ್ಗೆ 1,80,253 ಮನೆಗೆ 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಯಾವಾಗ 8 ವರ್ಷದಲ್ಲಿ ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000. ಪಾಪ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮನೆಗಳು ಅನ್ಕಂಪ್ಲೀಟ್ ಆಗಿತ್ತು. ಈ ಕಾಂಟ್ರಾಕ್ಟ್ಗಳು ಏನು ಮಾಡಿಬಿಟ್ಟಿದ್ದಾರೆ, ಈ 1,80,253 ಮನೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ದುಡ್ಡು ಏನು ಬರ್ತದೆ ಅದಲ್ಲಿ ಒಂದು ಡೆಮಾಲಿಷ್ ಮಾಡಿ ಪಾಯಾಗಿ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಜನ ಬೀದಿಯಲ್ಲಿದ್ದರು. ನಮ್ಮ ಸರ್ಕಾರ ಬಂದಾದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದು. ಏನಕ್ಕಂದರೆ ಈ ಗ್ಯಾರಂಟಿಗಳೆಲ್ಲ ತಮಗೆಲ್ಲ ಗೊತ್ತಿದ್ದಂಗೆ 55,000 60,000 ಕೋಟಿ ಆಗ್ತದೆ. ಅದಲ್ಲಿ ಹೆಂಗಪ್ಪ ಇದು 7,400 ಕೋಟಿ ಹೋಗಿ ಕೇಳೋದು ಅಂತೇಳ್ಬಿಟ್ಟು ಧೈರ್ಯ ಮಾಡಿ ನಾನು ಪ್ರಸಾದ್ ಅವರು ಹೋಗ್ಬಿಟ್ಟು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದು, ಸರ್ ಹಿಂದಿನ ಸರ್ಕಾರದಲ್ಲೇ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಬೆನಿಫಿಷರಿ ದುಡ್ಡು ಕಟ್ಟೋಕ್ಕೆ ಸಾಧ್ಯ ಆಗಲ್ಲ. ಹಂಗೆ ಸರ್ಕಾರ ವತಿಯಿಂದ ನಾವೇ ದುಡ್ಡು ಕಟ್ಟು ಕೊಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ, ನೀನು ಹೇಳ್ತಾರ ಸತ್ಯ, ಬಡವ್ರು ದುಡ್ಡು ಕಟ್ಟೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಆ ದುಡ್ಡನ್ನು ನಾನು ಕೊಡ್ತೀನಿ. 2026 ಕೊನೆ ಡಿಸೆಂಬರ್ವರೆಗೆ ನೀವು 1,80,000 ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟು 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷ 2024 ಮೇದಲ್ಲಿ ನಾವು 36,789 ಮನೆಗಳು ಕೊಟ್ವಿ ಇಡೀ ರಾಜ್ಯದಲ್ಲಿ. ಈ ಬಾರಿ 24ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾಯಿದ್ದೀವಿ. ಹುಬ್ಳಿದಲ್ಲಿ ಈಗ ನೋಡಿರ್ಬೋದು, ಪಕ್ಕದಲ್ಲೇ ಮನೆ ಕಟ್ಟಿದ್ದೀವಿ. ಹುಬ್ಳಿಯ ಪ್ರಸಾದ್ ಹಬ್ಬ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲೇ 1,300ರಲ್ಲಿ 1,008 ಮನೆ ಇಲ್ಲಿ ಕೊಡ್ತಾಯಿದ್ದೀವಿ. ಹಾಗಾಗಿ ತುಮಕೂರಲ್ಲಿ ಕೊಡ್ತಾಯಿದ್ದೀವಿ, ಸಿರಾದಲ್ಲಿ ಕೊಡ್ತಾಯಿದ್ದೀವಿ, ಯಾದಗಿರಿಯಲ್ಲಿ ಕೊಡ್ತಾಯಿದ್ದೀವಿ, ಬೀದರಲ್ಲಿ ಕೊಡ್ತಾಯಿದ್ದೀವಿ, ಬಳ್ಳಾರಿಯಲ್ಲಿ ಕೊಡ್ತಾಯಿದ್ದೀವಿ, ಚಿತ್ರದುರ್ಗಲ್ಲಿ ಕೊಡ್ತಾಯಿದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡಿದ್ದೀವಿ. ಫಸ್ಟ್ ಸ್ಟೇಜಲ್ಲಿ 36,789 ಮನೆ ಕೊಟ್ವಿ. ಈಗ 42,345 ಮನೆಗಳು ಈಗ ಸೆಕೆಂಡ್ ಸ್ಟೇಜಲ್ಲಿ ಕೊಡ್ತಾಯಿದ್ದೀವಿ. ಇನ್ನು 2 ತಿಂಗಳಾದಮೇಲೆ ಇನ್ನೂ ಒಂದು 30,000 ಮನೆಗಳು ಕೊಡಬೇಕಂತ ನಾವು ಸಿದ್ಧತೆನ ಮಾಡ್ಕೊಂಡಿದ್ದೀವಿ. ಆ ಕಾರಣಕ್ಕೆ ಈ ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾವ್ರೆ, ಮನೆ ಮುಖ್ಯಮಂತ್ರಿಗಳು ಬರ್ತಾವ್ರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲ ಸಚಿವರು ಬರ್ತಾವ್ರೆ. ಪಾಪ ಏನಾಗಿದೆ, ಒಂದು ಉದಾಹರಣೆ ನಾನು ಕೊಡ್ತೀನಿ. ನಾನೇ MLA ಆಗಿದ್ದೀನಿ ಚಾಮರಾಜಪೇಟೆಯಲ್ಲಿ. ನನಗೂ ಒಂದು 2,000 ಮನೆ ಸ್ಯಾಂಕ್ಷನ್ ಆಗಿತ್ತು. ನಾನಾಗಿ ಜನತಾದಳ MLA ಆಗಿದ್ದೆ. 2016ರಲ್ಲಿ 2,000 ಮನೆ ಸ್ಯಾಂಕ್ಷನ್ ಆಗಿತ್ತು. ಆವಾಗ ನಮ್ಮ ಇಂಜಿನಿಯರ್ಗಳು ಹೋಗಿದ್ದಾರೆ. ಜನತಾ ಕಾಲೋನಿ ಅಂತ ಒಂದು ಏರಿಯಾ ಇದೆ, ಅಲ್ಲಿ ಹೋಗಿ ಅವ್ರಿಗೆ ಹೇಳಿದ್ದಾರೆ, ನಿಮ್ಮ ಮನೆಗಳು ಸ್ಯಾಂಕ್ಷನ್ ಆಗಿದ್ದಪ್ಪ, ಮನೆಗಳು ಖಾಲಿ ಮಾಡ್ಕೊಡಿ, ನಾವು ಕಟ್ತೀವಿ. ಅದು ಹೆಂಗೋ ಟಾರ್ಪಲ್ ಹಾಕೋನೋ, ಶೆಡ್ ಹಾಕೋನೋ, ಪಾಪ ಬಡವರು ಹೆಂಗೋ ಒಂದು ಜೀವನ ಮಾಡ್ಕೊತಾಯಿದ್ರು. ಅವ್ರಿಗೇನು ಮಾಡಿದ್ದಾರೆ, ಅಲ್ಲಿ ಹೋಗಿ ಇಂಜಿನಿಯರ್ಗಳು ಕೇಳಿದ್ದಾರೆ, ನೀವು ಖಾಲಿ ಮಾಡಿ, ನಾವು 1 ವರ್ಷದಲ್ಲಿ ಮನೆಗಳು ಕಂಪ್ಲೀಟ್ ಮಾಡಿ ಕಟ್ಕೊಡ್ತೀವಿ ಅಂತೇಳ್ಬಿಟ್ಟು ಕೇಳಿದ್ದಾರೆ. ಅವರು ಒಪ್ಪಲಿಲ್ಲ. ಬೇಡಪ್ಪ, ನೀವು ಮಾಡಲ್ಲ, ನಮ್ಗೆ ಆಗಲ್ಲ, ನಮ್ಮ ಕೈಯಲ್ಲಿ, ನಾವು ಹಿಂಗೆ ವಾಸ ಮಾಡ್ತೀವಿ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇಂಜಿನಿಯರ್ಗಳು ಬಂದು ನನಗೆ ಹೇಳಿದ್ರು, ಸರ್ ಈ ಥರ ಜನತಾಗಳಿಂದ 2,000 ಮನೆಗಳು ಸ್ಯಾಂಕ್ಷನ್ ಆಗಿದೆ, ಈ ಮನೆಗಳು ಖಾಲಿ ಮಾಡಿಕೊಡ್ತಾ ಇಲ್ಲ, ನೀವೇ ಬಂದು ಹೇಳಿ ಅಂತ. ಅವಾಗ ನಾನೇ ಜನಗಳಿಗೆ ಅಂದೆ, ಮನೆ ಸ್ಯಾಂಕ್ಷನ್ ಆಗಿದ್ರಿ, 2,000 ಮನೆ ಖಾಲಿ. ಅವಾಗ ನಾನು ಅವೇರ್ನೆಸ್ ತರಬೇಕಾಗಿತ್ತು. ನೀವು ನೋಡಿ, 4.5 ಲಕ್ಷ ನೀವು ಕೊಡಬೇಕು, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ಮಿಕ್ಕಿದು 4.5 ಲಕ್ಷ ಕೊಡಬೇಕಂತ ನಾನು ಅವೇರ್ನೆಸ್ ಅವ್ರು ತರಬೇಕಾಗಿತ್ತು. ಯಾವ ಮೇಲೂ ತಂದಿಲ್ಲ. ಅವರೇನೋ ಸರ್ಕಾರ ವತಿಯಿಂದ ಕಟ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇದ್ದಿದ್ದ ಮನೆ ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟವ್ರೆ. ಪಾಪ ಬಡವ್ರು ಹೆಂಗೋ ಅವ್ರಿಗೆ ಜೀವನ ಟಾರ್ಪಲ್ ಹಾಕೋನೋ ಮತ್ತೊಂದು ಹಾಕೊಂಡು ಪಾಪ ಅವ್ರ ಕಜ್ಜಲ್ಲಿ ಹೆಂಗೋ ಜೀವನ ಮಾಡ್ತಾಯಿದ್ರು. ಪಾಪ ಖಾಲಿ ಮಾಡಿಬಿಟ್ಟು ಏನು ಮಾಡಿದ್ದಾರೆ, ಭಾಳಷ್ಟು ಕಡೆ ನಾನು ನೋಡಿದ್ದೀನಿ, ಎಲ್ಲ ಕಡೆ ನಾನು ವಿಸಿಟ್ ಕೊಟ್ಟೆ, ಕಣ್ಣಲ್ಲಿ ನೀರು ಬಂತು ನನಗೆ. ಭಾಳಷ್ಟು ಕಡೆ ಹೋದರೆ ಎಲ್ಲೆಲ್ಲಿ ಮನೆಗಳು ಡೆಮಾಲಿಷ್ ಆಗಿದೆ ಅಲ್ಲೇ ಪಕ್ಕದಲ್ಲಿ ಒಂಥರ ಟೆಂಟ್ ಹಾಕಿ ಮಕ್ಕಳು ಅವರು 5 ಜನ 6 ಜನ
ಅಲ್ಲೇ ವಾಸ ಮಾಡ್ತಾರೆ. ಅದೇ ನೋಡಿಬಿಟ್ಟು ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಾನಿಲ್ಲ ಸರ್ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ಮನೆಗಳು ನಾವು ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಇದಕ್ಕೆ ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳೋದು, ಇದೇನಕ್ಕೆ ಬಿ ಜೆ ಪಿಯವ್ರು ಮಾಡಿಲ್ಲ? ಅವಾಗ ಯಾವ ಗ್ಯಾರಂಟಿನೂ ಇಲ್ಲ ಬಿ ಜೆ ಪಿಯವ್ರಿಗೆ. ನಮಗಂತೂ ಗ್ಯಾರಂಟಿ ಒತ್ತಡ ಇದೆ. ಈ ಬಿ ಜೆ ಪಿಯವ್ರು ಹೇಳ್ತಾರೆ ಈ ಗ್ಯಾರಂಟಿಗಳು ಕೊಟ್ಟಾದಮೇಲೆ ಕಾಂಗ್ರೆಸ್ ಸರ್ಕಾರ ದಿವಾಲಿ ಆಗಿದೆ, ಏನೂ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಇದಕ್ಕಿಂತ ಒಳ್ಳೆ ಕೆಲಸ ಏನ್ರಿ ಇದು? 36,780 ಮನೆ ಕೊಟ್ಟಿದ್ದೀವಿ. ಈಗ 42,000 ಮನೆಗಳು ಕೊಡ್ತಾಯಿದ್ವಿ, 80,000 ಮನೆಗಳು ಕೊಟ್ಟಿದ್ದೀವಿ. ಆ ಟೈಮಲ್ಲಿ ಬಿ ಜೆ ಪಿಯವ್ರಿಗೆ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ಇರಲಿ, ಯಡಿಯೂರಪ್ಪ ಅವರು ಇರಲಿ, ಬಸವರಾಜ ಬೊಮ್ಮಾಯಿ ಇರಲಿ, ಆ ಟೈಮಲ್ಲಿ ಯಾವ ಗ್ಯಾರಂಟಿನೂ ಇರಲಿಲ್ಲ. ನಾವು ಜನಗಳು ಚುನಾವಣೆ ಟೈಮಲ್ಲಿ ಇದು ಕೊಟ್ಟಿಲ್ಲ, ಮಾತು ಕೊಟ್ಟಿಲ್ಲ. ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿ ಕೊಟ್ಟಿದ್ವಿ. ಅದ್ರ ಜೊತೆಯಲ್ಲಿ ಬಡವ್ರಿಗೆ ಮನೆ ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮಲ್ಲಿ. ಅಂದರೆ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದಾನೆ ಅವ್ರು ಮಾಡ್ಬೋದಾಗಿತ್ತಾನೆ. ಬಿ ಜೆ ಪಿಯಲ್ಲಿ ಯಾವ ಗ್ಯಾರಂಟಿನೂ ಇಲ್ಲ ತಾನೆ. ಎಲ್ಲ ಒಂದು ಕಡೆ ನಾವು ಎಮ್ ಎಲ್ ಎಗಳಿಗೆ ಅದೇನಾಗಿದೆ 2013 ಹಿಡ್ಕೊಂಡು 2014ವರೆಗೂ ಎಲ್ಲ ತಾಲೂಕಲ್ಲಿ ಸಿದ್ದರಾಮಯ್ಯ ಅವರು ಏನಾಗಿದ್ದಾರೆ, ಅವಾಗ ಒಂದೊಂದು ಕಾನ್ಸ್ಟಿಟ್ಯೂನ್ಸ್ಗೆ ಒಂದು ತಾಲೂಕಿಗೆ 5 ವರ್ಷಕ್ಕೆ 1,000 ಕೋಟಿ, 1,500 ಕೋಟಿ, 2,000 ಕೋಟಿ ಕೊಟ್ಟಿದ್ರು ಅಭಿವೃದ್ಧಿ ಕೆಲಸಕ್ಕೆ. ಅದೇ ಆಸೆ ಭಾಳ ಜನ ಎಮ್ ಎಲ್ ಎಗಳು ಇಟ್ಕೊಂಡಿದ್ದಾರೆ. ಈಗಲೂ ಕೊಡ್ತವ್ರೆ. ಮೊನ್ನೆ ಎಲ್ಲರಿಗೂ 50 ಕೋಟಿ ಕೊಟ್ಟವ್ರೆ. ಈಗ 75 ಕೋಟಿ ಕೊಡಬೇಕಂತ ತೀರ್ಮಾನ ಮಾಡಿದರೆ ನಾನು ಭಾಳಷ್ಟು ಕಡೆ ನೀವು ಹೇಳ್ತಾ ಇದ್ದಿರಲ್ಲ, ನಾನು ಹೋದ ವರ್ಷದ ನಾನು ಲೆಕ್ಕ ಹೇಳ್ತೀನಿ. ನಾನು 2025 ಜಿಲ್ಲಾ ಕಾರ್ಯಕ್ರಮ ಮಾಡ್ತೀವಿ, ಉದ್ಘಾಟನೆ ಕಾರ್ಯಕ್ರಮ ಮತ್ತು ಗುದ್ಲಿ ಪೂಜೆ ಕಾರ್ಯಕ್ರಮ. ನನ್ನ ಅನಿಸಿಕೆ ನಾನು ಹೋಗಿರೋದು ಕಾರ್ಯಕ್ರಮ 7-8 ಜಿಲ್ಲೆಗೆ ನಾನು ಹೋಗಿದ್ದೀನಿ. ನಾನು ಕೊಪ್ಪಳಕ್ಕೆ ಹೋಗಿದ್ದೆ, 1,610 ಕೋಟಿದು ಉದ್ಘಾಟನೆ ಕಾರ್ಯಕ್ರಮ, ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿದ್ರು. ಮೈಸೂರಲ್ಲಿ 2,500 ಕೋಟಿ ಉದ್ಘಾಟನೆ ಕಾರ್ಯಕ್ರಮ, ಗುದ್ಲಿ ಪೂಜೆ ಕಾರ್ಯಕ್ರಮ. ದೊಡ್ಡಬಳ್ಳಾಪುರಲ್ಲಿ 1,900 ಕೋಟಿ. ಆ ಥರ ಎಲ್ಲ ತಾಲೂಕಲ್ಲಿ ಮಾಡ್ಕೊಂಡು ಬರ್ತಾವ್ರೆ. ನಾನು ಸಂಡೂರಲ್ಲಿ ಬರೀ ಒಂದೇ ತಾಲೂಕಲ್ಲಿ 1,680 ಕೋಟಿ 2025. ಮೊನ್ನೆ ನಾವು ಇದರಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ 900 ಕೋಟಿದು ಗುದ್ಲಿ ಪೂಜೆನ ಮಾಡಿದ್ದಾರೆ. ಅಂದರೆ ನನ್ನ ಕ್ಷೇತ್ರದಲ್ಲಿ ಉದಾಹರಣೆ, ನನ್ನ ಕ್ಷೇತ್ರದಲ್ಲೇ ನಮ್ಮ ಸರ್ಕಾರ ಬಂದಾದಮೇಲೆ ಬಿ ಜೆ ಪಿ ಸರ್ಕಾರ 90 ಕೋಟಿ ಮೇಲೆ ಕೊಟ್ಟಿಲ್ಲ. 5 ವರ್ಷದಲ್ಲಿ 90 ಕೋಟಿ ಕೊಟ್ಟಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಗ್ಯಾರಂಟಿಗಳನ್ನೇ ಕನಿಷ್ಠ 480 ಕೋಟಿ ಅನುದಾನ ನಾನು ತೊಗೊಂಡಿದ್ದೀನಿ. 480 ಕೋಟಿ ಅನುದಾನ ನಾನು ತೊಗೊಂಡಿದ್ದೀನಿ. ಅಂದರೆ ನಾನು ಹೇಳೋದು ಏನಪ್ಪ ಅಂದರೆ ಇಲ್ಲ ಹೇಳ್ತೀನಿ, ಅದೆಲ್ಲ ಕೊನೆಯಲ್ಲಿ ಹೇಳ್ತೀನಿ. ನಾನು ಹೇಳೋಪ್ಪ ಏನಂದರೆ ನಿಮ್ಮ ಅದೇ ಸ್ನೇಹಿತರಿಗೆ ಏನಕ್ಕಂದರೆ ಇದು ಬಡವ್ರಿಗೂ ಒಳ್ಳೆಯದಾಗ್ತದೆ. ನೀವು ಮೆಸೇಜ್ ಕೊಡಬೇಕು, ಪ್ರಚಾರ ಮಾಡಬೇಕು. ಏನಕ್ಕಂದರೆ ಇದು ಒಂಥರ ಈಗ ಅವ್ರು ಗ್ಯಾರಂಟಿ ಅವ್ರು ಕೊಡ್ಬೋದಾಗಿತ್ತಾನೆ ಮನೆಗಳು. ನಾನು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳಿದೆ. ನಾನು ಇಲ್ಲ ಹೇಳ್ತೀನಿ, ಇದು ಮೊದಲೇ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಏನು ಸರ್ ನಾನು ನಿಮ್ಗೆ ಕೇಳೋದು ಏನಕ್ಕಂದರೆ ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ, ಮಾಡ್ಬೋದಾಗಿತ್ತಾನೆ ಅವರು. ನಾವು ಗ್ಯಾರಂಟಿ ಒತ್ತಡದಲ್ಲೂ ಮನೆಗಳು ಫ್ರೀ ಕೊಡ್ತಾಯಿದ್ವಿ. ಇದು ಒಂದೇ ಇಲ್ಲ ಸರ್, ಇದು ಇನ್ನೊಂದು ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಇದೆ, ಆಶ್ರಯ ಮನೆಗಳು ಅಂತೀವಿ. ಅದೂ 47,860 ಮನೆಗಳು. ಅದು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಆ ಮನೆಗಳು ಸ್ಯಾಂಕ್ಷನ್ ಆಗಿದ್ದು.